ಸೊ ಫೇಸ್ ವಾಶ್ ಮಾಡಿದ್ಮೇಲೆ ಈ ಥರ ನನ್ನ ಸ್ಕಿನ್ ಕಾಣಿಸ್ತಾ ಇದೆ. ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದಾಗ್ಲೇ ಗೊತ್ತಾಗೋದು ಅದ್ರ ಬೆನಿಫಿಟ್ಸ್ ಏನು ಅಂತ. ಫಸ್ಟ್ ಬೇಸ್ ಇಂಗ್ರೀಡಿಯೆಂಟ್ ಆಗಿ ಅಲೋವೆರಾ ಜೆಲ್ ಮತ್ತು ರೋಸ್ ವಾಟರ್ನ ಯೂಸ್ ಮಾಡ್ಕೊತೀನಿ ನಾನು. ನೀಮ್ ಸೀಡ್ ಆಯಿಲ್ ಫೈನ್ ಲೈನ್ಸ್ ಮತ್ತು ರಿಂಕಲ್ಸ್ನ ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಈ ವ್ಲಾಗ್ ಏನು ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ, ಎಲ್ಲ ತಮ್ಮನೇಲಲ್ಲಿ ನೋಡಿರ್ತೀರ. ಸೊ ನಾನಿವತ್ತು ನಿಮ್ಮ ಜೊತೆ ನಾನು ಯೂಸ್ ಮಾಡೋಂಥ ಒಂದು ಕ್ರೀಮ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾವು ಯಾವುದೇ ಕ್ರೀಮ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು. ಸೊ ಈ ವಿಷಯ ಅಂತೂ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ 4 ಸ್ಕಿನ್ ಟೈಪ್ಸ್ ಇರುತ್ತೆ. ಒಂದು ಆಯಿಲಿ ಸ್ಕಿನ್ ಮತ್ತು ಡ್ರೈ ಸ್ಕಿನ್, ಹಾಗೆಯೇ ಕಾಂಬಿನೇಷನ್ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್. ಸೊ ಈ 4 ಸ್ಕಿನ್ ಟೈಪ್ಸಲ್ಲಿ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಹೇಳ್ಬಿಟ್ಟು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಫಸ್ಟು ನೀವು ಯೂಸ್ ಮಾಡುವಂಥ ಯಾವುದೇ ಒಂದು ಫೇಸ್ ವಾಶಿಂದ ನಿಮ್ಮ ಮುಖನ ತೊಳೆದ್ಬಿಟ್ಟು 1 ಅವರ್ ಬಿಡಬೇಕಾಗುತ್ತೆ. ನಿಮ್ಮ ಸ್ಕಿನ್ ಏನಾದರೂ ಆಯಿಲಿ ಸ್ಕಿನ್ ಆಗಿದ್ರೆ ನಿಮಗೆ ಫುಲ್ ಫೇಸ್ ಎಲ್ಲ ಆಯಿಲಿ ಅಂತ ಅನಿಸ್ತಾ ಇರುತ್ತೆ, ಹಾಗೆಯೇ ಫುಲ್ ಸ್ಮೂತ್ ಅನಿಸ್ತಿರುತ್ತೆ. ಸೊ ಆ ಥರ ಏನಾದರೂ ನಿಮ್ಗೆ ಅನಿಸಿದ್ರೆ ಅದು ಆಯಿಲಿ ಸ್ಕಿನ್ ಅಂತ. ಫುಲ್ ಶೈನಿ ಮತ್ತು ಸ್ಮೂತ್ ಅನಿಸ್ತಾ ಇರುತ್ತೆ, ಮತ್ತು ಇಲ್ಲಿ ಫೋರ್ಹೆಡ್ ಮತ್ತು ನೋಸ್ ಹಾಗೆ ಚಿನ್ ಹತ್ರ ಎಲ್ಲ ಫುಲ್ ಆಯಿಲಿ ಅಂತ ಅನಿಸ್ತಾ ಇರುತ್ತೆ. ಸೊ ಅದು ನಿಮ್ಮದು ಆಯಿಲಿ ಸ್ಕಿನ್ ಆಗಿರುತ್ತೆ. ಆ್ಯಂಡ್ ಇದೇನಾದರೂ ಡ್ರೈ ಸ್ಕಿನ್ ಆಗಿದ್ರೆ ಫುಲ್ ರಫ್ನೆಸ್ ಇರುತ್ತೆ ಮತ್ತು ಟೈಟ್ ಅನಿಸ್ತಾ ಇರುತ್ತೆ ಸ್ಕಿನ್ ಎಲ್ಲ. ಸೊ ಆ ಥರ ಏನಾದರೂ ಇದ್ದರೆ ಅದು ಡ್ರೈ ಸ್ಕಿನ್ ಅಂತ. ಆ್ಯಂಡ್ ಮತ್ತು ಕಾಂಬಿನೇಷನ್ ಸ್ಕಿನ್ ಬಂದುಬಿಟ್ಟು ಟೀ ಝೋನಲ್ಲಿ, ಅಂದರೆ ಫೋರ್ಹೆಡ್ ಮತ್ತು ಇದು ನೋಸ್ ಮತ್ತು ಚಿನ್ ಹತ್ರ ಎಲ್ಲ ಫುಲ್ ಆಯಿಲಿ ಅಂತ ಅನಿಸ್ತಾ ಇರುತ್ತೆ. ಇನ್ನು ಬೇರೆ ಇಲ್ಲಿ ಚೀಕ್ಸ್ ಹತ್ರ ಎಲ್ಲ ಫುಲ್ ಡ್ರೈ ಇರುತ್ತೆ. ಸೊ ಅದು ಕಾಂಬಿನೇಷನ್ ಸ್ಕಿನ್. ಇನ್ನು ಸೆನ್ಸಿಟಿವ್ ಸ್ಕಿನ್ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ, ಫುಲ್ ರೆಡ್ನೆಸ್ಸು ಮತ್ತು ಇರಿಟೇಷನ್, ಇಚ್ಚಿಂಗ್ ಎಲ್ಲ ಆಗ್ತಾ ಇದೆ. ಸೊ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋಂಥ ಈ ಕ್ರೀಮಲ್ಲಿ ಎಲ್ಲ ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡಿಕೊಂಡು ಈ ಕ್ರೀಮ್ನ ಪ್ರಿಪೇರ್ ಮಾಡಿದ್ದೀನಿ. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ಇದೇ ಬ್ರ್ಯಾಂಡ್ನ ಯೂಸ್ ಮಾಡಿ ಅದೇ ಬ್ರ್ಯಾಂಡ್ನ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಬ್ರ್ಯಾಂಡ್ನ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇವಾಗ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಎಲ್ಲನೂ ಕೂಡ ನಾನು ಪರ್ಸ್ನಲಿ ನಾನು ಯೂಸ್ ಮಾಡಿ ನನಗೆ ಯೂಸ್ಫುಲ್ ಆಗಿರೋವಂಥ ಪ್ರಾಡಕ್ಟ್ಸ್ ಇದೆಲ್ಲನೂ. ಸೊ ಈ ಕ್ರೀಮ್ನ ನಾನು ಹೇಗೆ ಫೈಂಡ್ ಔಟ್ ಮಾಡಿದೆ ಅಂತಲೂ ಕೂಡ ಹೇಳ್ತೀನಿ. ಆ್ಯಕ್ಚುಲಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ನಾನು ಸಪ್ರೇಟಾಗಿ ಮುಂಚೆಯಿಂದನೂ ಯೂಸ್ ಮಾಡ್ತಾ ಇದ್ದೆ. ಬಟ್ ನನಗೆ ಒಂದಿನ ಅನಿಸ್ತು, ಓಕೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡಿದರೆ ಚೆನ್ನಾಗಿರುತ್ತೇನೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಟ್ರೈ ಮಾಡಿದ್ದು ಆ್ಯಕ್ಚುಲಿ ಇದು. ಬಟ್ ಇದರಿಂದ ನಂಗೆ ತುಂಬಾ ಬೆನಿಫಿಟ್ಸ್ ಆಯಿತು. ಆ್ಯಂಡ್ ನೋಡ್ತಾ ಇರ್ಬೋದು ನೀವು, ನನ್ನ ಸ್ಕಿನ್ನಲ್ಲೂ ಕೂಡ ಎಷ್ಟೊಂದು ಡಾರ್ಕ್ ಸ್ಪಾಟ್ಸ್ ಇದೆ ಮತ್ತು ಪಿಂಪಲ್ಸ್ ಕೂಡ ಇದೆ. ಸೊ ಯಾವ ಸ್ಕಿನ್ನು ಕೂಡ ಪರ್ಫೆಕ್ಟಾಗಂತೂ ಇರಲ್ಲ. ಸೊ ಪಿಂಪಲ್ಸು, ಮಾರ್ಕ್ಸು ಇದೆಲ್ಲನೂ ಕೂಡ ಕಾಮನ್ ಇದು. ಸೊ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋವಂಥ ಈ ಕ್ರೀಮ್ ಬಂದುಬಿಟ್ಟು ಡ್ರೈ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಇಬ್ರಿಗೂ ಕೂಡ ಸೂಟ್ ಆಗುತ್ತೆ. ಸೊ ಇದು ಕಂಟೈನರು ಒಂದು ಖಾಲಿ ಕಂಟೈನರ್ನ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಸೊ ನೀವು ಯಾವುದ್ರಲ್ಲಾದರೂ ಕೂಡ ಮಾಡ್ಕೊಬೋದು. ಸೊ ಬನ್ನಿ ಇವಾಗ ಈ ಕ್ರೀಮ್ನ ನಾನು ಹೇಗೆ ಪ್ರಿಪೇರ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಸೊ ನಾವು ಇದಕ್ಕೆ ಫಸ್ಟ್ ಬೇಸ್ ಇಂಗ್ರೀಡಿಯೆಂಟ್ ಆಗಿ ಅಲೋವೆರಾ ಜೆಲ್ ಮತ್ತು ರೋಸ್ ವಾಟರ್ನ ಯೂಸ್ ಮಾಡ್ಕೊತೀನಿ ನಾನು. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥ ಅಲೋವೆರಾ ಜೆಲ್ ಬಂದುಬಿಟ್ಟು ಇದು, ಮತ್ತು ರೋಸ್ ವಾಟರ್ನ ಯೂಸ್ ಮಾಡ್ತೀನಿ. ಸೊ ಇದೆರಡೂ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನು 2 ಡೇಸ್ ಬ್ಯಾಕ್ ಈ ಕ್ರೀಮ್ನ ಮಾಡಿಟ್ಕೊಂಡಿದ್ದೆ. ಇವಾಗ ನಾನು ಇದಕ್ಕೇನೆ ಅಲೋವೆರಾ ಜೆಲ್ ಮತ್ತು ರೋಸ್ ವಾಟರ್ನ ಆ್ಯಡ್ ಮಾಡ್ತೀನಿ. ಸೊ ಅಲೋವೆರಾ ಜೆಲ್ ಮತ್ತು ರೋಸ್ ವಾಟರ್ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಆಲ್ಮಂಡ್ ಆಯಿಲ್ ಮತ್ತು ನೀಮ್ ಸೀಡ್ ಆಯಿಲ್. ಸೊ ನಾನು ಈ ಒಂದು ಬ್ರ್ಯಾಂಡ್ ಯೂಸ್ ಮಾಡ್ತೀನಿ, ನೀಮ್ ಸೀಡ್ ಆಯಿಲ್ನ. ಆ್ಯಂಡ್ ಇನ್ನು ವಿಟಮಿನ್ ಇ ಕ್ಯಾಪ್ಸಲ್ಸ್. ಸೊ ವಿಟಮಿನ್ ಇ ಕ್ಯಾಪ್ಸಲ್ಸ್ ಅಂತ ನಿಮಗೆಲ್ಲ ಮೆಡಿಕಲ್ ಶಾಪ್ಸಲ್ಲಿ ಸಿಗುತ್ತೆ. ಆಲ್ಮಂಡ್ ಆಯಿಲಲ್ಲಿ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಸ್ಕಿನ್ನ ಯಾವಾಗಲೂ ಹೈಡ್ರೇಟೆಡ್ ಮತ್ತು ಸಾಫ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದನೂ ಕೂಡ ನಮಗೆ ಫೈನ್ ಲೈನ್ಸ್ ಮತ್ತು ರಿಂಕಲ್ಸ್ನ ರೆಡ್ಯೂಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ನೀಮ್ ಸೀಡ್ ಆಯಿಲ್ನ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಆಕ್ನೆ ಮಾರ್ಕ್ಸು ತುಂಬಾ ಕಡಿಮೆ ಆಗಿದೆ. ಈವನ್ ಪಿಂಪಲ್ಸು ಕೂಡ ತುಂಬ ಕಡಿಮೆ ಆಗಿದೆ.
ಇನ್ನು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಕೂಡ ಫೈನ್ ಲೈನ್ಸ್ ಮತ್ತು ರಿಂಕಲ್ಸ್ನ ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಡಾರ್ಕ್ ಸ್ಪಾಟ್ಸ್ ಕೂಡ ಇದರಿಂದ ನನಗೆ ತುಂಬ ಕಡಿಮೆ ಆಗಿದೆ. ಆ್ಯಂಡ್ ಇದರಲ್ಲೂ ಕೂಡ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಸ್ಕಿನ್ನ ಫುಲ್ ಹೈಡ್ರೇಟ್ ಆಗಿಡೋದಕ್ಕೆ ಮತ್ತು ಸಾಫ್ಟ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮ್ದೇನಾದರೂ ಡ್ರೈ ಸ್ಕಿನ್ ಇದ್ದರೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ. ಇವನ್ ನೀವು ಕೂಡ ಗೂಗಲ್ ಮಾಡಿ ಚೆಕ್ ಮಾಡ್ಬೋದು, ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಈ ಥರ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ. ಇದಕ್ಕೆ ನೀವು ಕೊಕೊನಟ್ ಆಯಿಲ್ನೂ ಕೂಡ ಯೂಸ್ ಮಾಡ್ಬೋದು. ಫಸ್ಟ್ ಫೇಸ್ ವಾಶ್ ಮಾಡಿಬಿಟ್ಟು ನಾವು ಈ ಕ್ರೀಮ್ನ ಯೂಸ್ ಮಾಡಬೇಕು. ಆ್ಯಂಡ್ ಇದು ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಪ್ಯಾಚ್ ಟೆಸ್ಟ್ನ ಮಾಡಿಬಿಟ್ಟು ಈ ಕ್ರೀಮ್ನ ಯೂಸ್ ಮಾಡಿ ನೀವು. ನನ್ನ ಸ್ಕಿನ್ನು ಡ್ರೈ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಎರಡೂ ಆಗಿರೋದ್ರಿಂದ ಸೊ ಈ ಕ್ರೀಮ್ ನನಗೆ ತುಂಬಾ ಸೂಟ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ಅಪ್ಲೈ ಮಾಡಿದ ಮೇಲೆ ನಾನು ಸ್ವಲ್ಪ ಫೇಶಿಯಲ್ ಮಸಾಜ್ ಕೂಡ ಮಾಡ್ಕೊಳ್ತೀನಿ. ಸೊ ಫೇಶಿಯಲ್ ಮಸಾಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಫೇಸ್ನ ವಾಶ್ ಮಾಡ್ಕೊತೀನಿ ನಾನು. ಸೊ ನಿಮ್ಮದು ಕೂಡ ಡ್ರೈ ಸ್ಕಿನ್ ಅಥವಾ ಕಾಂಬಿನೇಷನ್ ಸ್ಕಿನ್ ಆಗಿದ್ರೆ ಒಂದ್ಸರಿ ಈ ಕ್ರೀಮ್ನ ಟ್ರೈ ಮಾಡಿ. ಆ್ಯಂಡ್ ಯಾವುದೇ ಪ್ರಾಡಕ್ಟ್ಸ್ ಆದ್ರೂ ಕೂಡ ಇಮಿಡಿಯೇಟ್ ಆಗಂತೂ ರಿಸಲ್ಟ್ ಕೊಡಲ್ಲ. ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದಾಗ್ಲೇ ಗೊತ್ತಾಗೋದು ಅದ್ರ ಬೆನಿಫಿಟ್ಸ್ ಏನು ಅಂತ. ಆಲ್ರೆಡಿ ನಮ್ಮ ಸ್ಕಿನ್ನು ಕ್ಲಿಯರ್ ಸ್ಕಿನ್ ಆಗಿದ್ದು ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ಟು ತೋರಿಸಿದ್ರೆ ಅದು ಮೀನಿಂಗ್ಲೆಸ್ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಮಾರ್ಕ್ಸ್ ಇರಬೇಕಾದ್ರೇ ನಾನು ಈ ಕ್ರೀಮ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಫೇಸ್ ವಾಶ್ ಮಾಡಿದ ಮೇಲೆ ಈ ಥರ ನನ್ನ ಸ್ಕಿನ್ ಕಾಣಿಸ್ತಾ ಇದೆ. ಫುಲ್ ಗ್ಲೋ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ನಾನಿಲ್ಲಿ ಯಾವುದೇ ಮೇಕಪ್ ಕೂಡ ಮಾಡಿಲ್ಲ ಆ್ಯಂಡ್ ಇವನ್ ಫಿಲ್ಟರ್ನೂ ಕೂಡ ಯೂಸ್ ಮಾಡಿಲ್ಲ. ಈ ಕ್ರೀಮಿಂದ ನನಗೆ ಆಕ್ನೆ ಮಾರ್ಕ್ಸ್ ಮತ್ತು ಪಿಂಪಲ್ಸ್ ಅಂತೂ ತುಂಬಾ ಕಡಿಮೆ ಆಗಿದೆ. ಮತ್ತು ಡೇ ಬೈ ಡೇ ನನ್ನ ಸ್ಕಿನ್ ತುಂಬಾ ಗ್ಲೋ ಅನಿಸ್ತಾ ಇದೆ ನನಗೆ. ಸೊ ಈ ಕ್ರೀಮ್ನ ನೀವು ಈವ್ನಿಂಗ್ ಆದರೂ ಅಪ್ಲೈ ಮಾಡ್ಕೋಬೋದು ಅಥವಾ ನೈಟ್ ಆದರೂ ಅಪ್ಲೈ ಮಾಡ್ಕೋಬೋದು. ಸೊ ನಾನು ಈ ಕ್ರೀಮ್ನ ಈವ್ನಿಂಗ್ ಅಪ್ಲೈ ಮಾಡ್ಕೋತೀನಿ. ಅಪ್ಲೈ ಮಾಡಿಬಿಟ್ಟು 1 ಅವರ್ ಇಲ್ಲ 2 ಅವರ್ಸ್ ಈ ಥರ ಬಿಟ್ಬಿಟ್ಟು ಆಮೇಲೆ ಮತ್ತೆ ನಾನು ಫೇಸ್ ವಾಶಿಂದ ಫೇಸ್ನ ವಾಶ್ ಮಾಡ್ಕೋತೀನಿ. ನಾನು ಇದನ್ನು ಓವರ್ ನೈಟ್ ಬಿಡಲ್ಲ, ಬಿಕಾಸ್ ಫುಲ್ ಆಯಿಲಿ ಅಂತ ಅನಿಸ್ತಿರುತ್ತೆ. ಲೈಕ್ ನನ್ನ ಸ್ಕಿನ್ ಮೇಲೆ ನನಗೆ ಜಾಸ್ತಿ ಆಯಿಲ್ ಇಟ್ಕೊಂಡು ಮಲ್ಕೊಳ್ಳೋಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಇದನ್ನ ಓವರ್ ನೈಟ್ ಬಿಡಲ್ಲ. ಸೊ ಈ ಕ್ರೀಮ್ನ ನೀವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಬೋದು. ಮ್ಯಾಕ್ಸಿಮಮ್ ಅಂದರೆ ಒಂದು 5 ಡೇಸ್ ಇಲ್ಲ 1 ವೀಕ್ ತನಕ ಇಟ್ಕೋಬೋದು ಇದನ್ನು ಫ್ರಿಜ್ಜಲ್ಲಿ. ಅದಕ್ಕಿಂತ ಜಾಸ್ತಿ ಇಟ್ಕೋಬಾರ್ದು. ನಾನು ಯೂಶ್ವಲಿ 2 to 3 ಡೇಸ್ ಆಗೋಷ್ಟು ಈ ಕ್ರೀಮ್ನ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಡೈಲಿ ಅಪ್ಲೈ ಮಾಡ್ಕೋತಾನೆ ಇರ್ತೀನಿ. ಒಂದು 3 ಡೇಸ್ಗೆ ಒಂದ್ಸರಿ ಈ ಕ್ರೀಮ್ನ ಮತ್ತೆ ನಾನು ಪ್ರಿಪೇರ್ ಮಾಡ್ಕೋತಾ ಇರ್ತೀನಿ. ಸೊ ಬನ್ನಿ ಇವಾಗ ನಾನು ನಿಮ್ಮ ಜೊತೆ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಚೇಣಿಕಾಯಿ ಪಲ್ಯ, ಅಥವಾ ಇದನ್ನು ನಮ್ಮ ಕಡೆ ನಾವು ಕುಂಬಳಕಾಯಿ ಅಂತ ಹೇಳ್ತೀವಿ. ಸೊ ಅದ್ರದ್ದು ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನಾನಿಲ್ಲಿ ಚೇಣಿಕಾಯಿ ಪಲ್ಯ ಮಾಡೋದಕ್ಕೆ ಈರುಳ್ಳಿ, ಕರಿಬೇವು, ಹಾಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಹಸಿರು ಮೆಣಸಿನಕಾಯಿ ಮತ್ತು ರೆಡ್ ಚಿಲ್ಲಿನೂ ಕೂಡ ತೊಗೊಂಡಿದ್ದೀನಿ. ಸೊ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಇವಾಗ. ಫಸ್ಟ್ ನಾವು ಕುಂಬಳಕಾಯಿನ ಕಟ್ ಮಾಡಿಕೊಂಡು ಅದ್ರ ಒಳಗಡೆ ಇರೋವಂಥ ಸೀಡ್ಸ್ ಎಲ್ಲನೂ ಕೂಡ ರಿಮೂವ್ ಮಾಡ್ಕೋಬೇಕು. ಸೊ ಸೀಡ್ಸ್ ಜೊತೆಗೆ ಮೇಲ್ಗಡೆ ಇರೋ ಸಿಪ್ಪೆನೂ ಕೂಡ ಕೆಲವೊಬ್ಬರು ತೆಗಿತಾರೆ. ನಾನಿಲ್ಲಿ ಅರ್ಧ ಮಾತ್ರ ಸಿಪ್ಪೆನ ತೆಗಿತಾ ಇದ್ದೀನಿ, ಇನ್ನರ್ಧ ಹಾಗೆ ಬಿಡ್ತಾ ಇದ್ದೀನಿ.
ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನದು ಇನ್ಸ್ಟಾಗ್ರಾಮ್ ಅಕೌಂಟ್ದು ಲಿಂಕ್ನು ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ಅಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.